ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಡಸಿದ್ದೇಶ್ವರ ಮಠಕ್ಕೆ ಸಿಎಂ ಡಿಕೆ ಭೇಟಿ. ಕಾಡಸಿದ್ದೇಶ್ವರ ಗವಿಯಲ್ಲಿ ಡಿಕೆಶಿ ವಿಶೇಷ ಪೂಜೆ. ಶಿವ ಯೋಗೀಶ್ವರ ಶ್ರೀಗಳ ಜೊತೆ ಚರ್ಚೆ. ಮಲ್ಲಘಟ್ಟ ಕೆರೆ ಬಳಿಯೂ ಡಿಕೆ ವಿಶೇಷ ಪೂಜೆ. ಮಠಕ್ಕೆ ಸಿಎಂ ಆಗಿ ಬಂದಿಲ್ಲ, ಭಕ್ತನಾಗಿ ಬಂದಿದ್ದೇನೆ ಎಂದ ಡಿಕೆ ಶಿವಕುಮಾರ್. ಇದೆಲ್ಲವನ್ನ ನೋಡೋಣ ರಾಜಕೀಯ ನ್ಯೂಸ್ ಟಾಪ್ 9ನಲ್ಲಿ. ತುಮಕೂರು ಜಿಲ್ಲೆ ನೊಣವಿನಕೆರೆಯ ಕಾಡಸಿದ್ದೇಶ್ವರ ಮಠದ ಅಜ್ಜ ಗಂಗಾಧರ ಪವಾಡ ಪುರುಷ. ಇದೇ ಗಂಗಾಧರ ಅಜ್ಜ ಡಿಕೆ ಶಿವಕುಮಾರ್ ಅವರ ಬದುಕನ್ನು ಎತ್ತರಕ್ಕೆ ಕೊಂಡೊಯ್ದ ದೈವ. ಹೀಗಾಗಿನೇ ಗಂಗಾಧರನ ಹೆಸರಿನಲ್ಲೇ ಪ್ರಮಾಣವಚನ ಸ್ವೀಕರಿಸಿದ್ರು. ಹೀಗೆ ಅಜ್ಜನ ಹೆಸರಿನಲ್ಲೇ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಡಿಕೆ ಶಿವಕುಮಾರ್ ನಿನ್ನೆ ಅಜ್ಜನ ಸನ್ನಿಧಿಗೆ ಭೇಟಿ ನೀಡಿದ್ರು. 20 ವರ್ಷಗಳಿಂದಲೂ ಮಠದ ಭಕ್ತರಾಗಿರುವ ಡಿಕೆಶಿ ಇಲ್ಲಿನ ಗುರುಗಳಾದ ಶಿವಯೋಗೀಶ್ವರ ಶ್ರೀಗಳ ಪರಮ ಭಕ್ತ. ಅವರ ಸೂಚನೆಯಂತೆ ಪ್ರತಿ ಹೆಜ್ಜೆ ಇಡುವ ಡಿಕೆಶಿ ನಿನ್ನೆ ಸಂಜೆ ಮಠಕ್ಕೆ ಆಗಮಿಸಿದ್ರು. ಇಲ್ಲಿಯ ಕಾಡಸಿದ್ದೇಶ್ವರ ಗವಿಯಲ್ಲಿ 20 ನಿಮಿಷ ವಿಶೇಷ ಪೂಜೆ ಸಲ್ಲಿಸಿದ್ರು. ಈ ವೇಳೆ ಸಿಎಂ ಹಾಗೂ ಶ್ರೀಗಳಿಗೆ ಮಾತ್ರ ಪ್ರವೇಶ ನೀಡಲಾಗಿತ್ತು. ಗದ್ದುಗೆಯಿಂದ 100 ಮೀಟರ್ ದೂರದಲ್ಲಿನೇ ಗವಿ ಬಳಿ ಪೊಲೀಸರು ಸರ್ಪಗಾವಲು ಹಾಕಿದ್ರು. ಈ ಬಂದೋಬಸ್ತ್ ನಡುವೆ ಸಿಎಂ ವಿಶೇಷ ಪೂಜೆ ಸಲ್ಲಿಸಿದ್ರು. ಎಲೆಕ್ಷನ್ ಮುಂಚಿತವೂ ಬಂದಿದ್ದೀನಿ, ಆದ್ಮೇಲೂ ಬಂದಿದ್ದೀನಿ, ಅಧಿಕಾರ ಸಿಕ್ಕಿದ ಮೇಲೂ ಬಂದಿದ್ದೀನಿ, ಎಲ್ಲ ಸಂದರ್ಭದಲ್ಲೂ ಬಂದಿದ್ದೇನೆ. ಈಗೂ ಕೂಡ ಅದೇ ರೀತಿ ಒಬ್ಬ ಭಕ್ತನಾಗಿ ಬಂದಿದ್ದೇನೆ. ಇನ್ನು ಪೂಜೆ ಬಳಿಕ ಗುರುಭವನಕ್ಕೆ ತೆರಳಿದ ಸಿಎಂ ಶಿವಯೋಗೀಶ್ವರ ಶ್ರೀಗಳ ಜೊತೆ 1 ಗಂಟೆಗೂ ಹೆಚ್ಚು ಕಾಲ ಚರ್ಚಿಸಿದ್ರು. ಈ ಕ್ಷೇತ್ರದ ಆಶೀರ್ವಾದದಿಂದ ಡಿಕೆ ಶಿವಕುಮಾರ್ ಅವರು ಜಯಶೀಲರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ರಾಜ ಪ್ರತ್ಯಕ್ಷ ದೇವತಾ ಎಂಬಂತೆ ರೈತರು, ವರ್ತಕರು ಮತ್ತು ರಾಜಕೀಯ ಮುತ್ಸದ್ದಿಗಳು, ಸೈನಿಕರು, ಬಡವರ ಆಧಾರಿಯಾಗಿ ಪರಿಪೂರ್ಣವಾಗಿರ್ತಕ್ಕಂಥ ದೇಶದ ಆಳ್ವಿಕೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿ ಅವರಿದ್ದಾರೆ ಅಂತಕ್ಕಂಥ ಆಶೀರ್ವಾದವನ್ನು ದಯಪಾಲಿಸ್ತಾ ಇದ್ದಾರೆ. ಕಾಡಸಿದ್ದೇಶ್ವರ ಮಠದ ಭೇಟಿಗೂ ಮುನ್ನ ತುರುವೇಕೆರೆ ತಾಲೂಕಿನ ಮಲ್ಲಘಟ್ಟ ಕೆರೆ ಕಾಮಗಾರಿ ವೀಕ್ಷಿಸಿದ್ರು. ಕೆರೆ ತಟದಲ್ಲೇ ಇರುವ ಗಂಗಾಧರನ ದರ್ಶನ ಪಡೆದ್ರು. ಈ ವೇಳೆ ಶಿವಯೋಗೀಶ್ವರ ಶ್ರೀಗಳು ಕೂಡ ಜೊತೆಗಿದ್ರು. ಈ ಕೆರೆ ನೀರು ಅತ್ಯಂತ ಪವಿತ್ರ ನೀರು ಎಂದ ಡಿಕೆಶಿ ತಮ್ಮ ಮನೆಯ ಗೃಹ ಪ್ರವೇಶಕ್ಕೂ ಇದೇ ನೀರನ್ನ ತೆಗೆದುಕೊಂಡು ಹೋಗಿದ್ದನ್ನ ನೆನಪಿಸಿಕೊಂಡ್ರು. ಅಷ್ಟೇ ಅಲ್ಲ, ಈ ಭಾಗದ ಅಭಿವೃದ್ಧಿಗೆ 35 ಕೋಟಿ ಮೊತ್ತದ ಯೋಜನೆ ರೂಪಿಸಿರುವುದಾಗಿ ಹೇಳಿದ್ರು. 35 ಕೋಟಿ ರೂಪಾಯಿ ವಿವಿಧ ಕಾಮಗಾರಿಗಳನ್ನು ಈಗಾಗಲೇ ತೆಗೆದುಕೊಂಡಿದ್ದೇವೆ. ಅಕ್ಕಪಕ್ಕ ಎಲ್ಲ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಕಾಡಸಿದ್ದೇಶ್ವರ ಮಠದ ಅಜ್ಜವ್ರ ಹತ್ರ ಮಾತಾಡಿ ಅವ್ರಿಗೇನು ಅವಶ್ಯಕತೆ ಇದೆ ಅಂತ ನಾನು ಕೇಳಿ ಖಂಡಿತ ಇಲ್ಲಿಗೆ ಒಂದು ಅಭಿವೃದ್ಧಿ ಕೆಲಸಕ್ಕೆ ನನ್ನಿಂದ ಏನಾರು ಆಗಬೇಕು ಅಂತೇಳಿ ಹೊಸದಾಗಿ ಬಂದಿರೋದ್ರಿಂದ ಕಾಡಸಿದ್ದೇಶ್ವರ ಮಠದಲ್ಲಿ ಅಜ್ಜಯ್ಯನಿಗೆ ಸಿಎಂ ಡಿಕೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಪೂಜೆ ಬಳಿಕ ಮಾತನಾಡಿದ ಡಿಕೆ ಮಠಕ್ಕೆ ಮುಖ್ಯಮಂತ್ರಿ ಆಗಿ ಬಂದಿಲ್ಲ, ಭಕ್ತನಾಗಿ ಬಂದಿದ್ದೇನೆ ಅಂತ ಹೇಳಿದ್ರು. ಮಠದ ಭಕ್ತನಾಗಿ ಬಂದು ನಾನು ಪ್ರಾರ್ಥನೆ ಮಾಡಿದ್ದೇನೆ. ಭಕ್ತನಿಗೂ ಮತ್ತು ಭಗವಂತನಿಗೂ ಇರುವ ಸಂಬಂಧ ಇದು. 24 ವರ್ಷದಿಂದ ನಾನು ಕಾಡಸಿದ್ದೇಶ್ವರ ಮಠಕ್ಕೆ ಬರ್ತಾ ಇದ್ದೇನೆ. ಮಠಕ್ಕೆ ಬಂದು ದರ್ಶನ, ಮಾರ್ಗದರ್ಶನವನ್ನ ಪಡೆದಿದ್ದೇನೆ. ನನಗೂ ಸೇರಿದಂತೆ ರಾಜ್ಯಕ್ಕೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥಿಸಿದ್ದೇನೆ ಅಂತ ಹೇಳಿದ್ರು. ಚೀಫ್ ಮಿನಿಸ್ಟರ್ ನೆಕ್ಸ್ಟ್ ಪಾಯಿಂಟ್, ಈ ಮಠದಲ್ಲಿ ಯಾವಾಗಲೂ ಕೂಡ ನಾನೊಬ್ಬ ಭಕ್ತ. ಸೊ ಭಕ್ತನಿಗೂ ಭಗವಂತನಿಗೂ ಇರೋ ಸಂಬಂಧ ಇಲ್ಲಿ ಒಳ್ಳೆ ಇದೆ. ಸೊ ಪ್ರಾರ್ಥನೆ ಮಾಡ್ಲಿಕ್ಕೆ ಬಂದಿದ್ದೀನಿ. ಇವತ್ತು ಸಿಎಂ ಡಿಕೆ ಶಿವಕುಮಾರ್ ಕೃತಜ್ಞತಾ ಸಮರ್ಪಣಾ ಪ್ರವಾಸ ಕೈಗೊಳ್ತಾ ಇದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಹಾರೋಹಳ್ಳಿಯ ಮತ್ತು ಕನಕಪುರ ತಾಲೂಕಿನಲ್ಲಿ ಡಿಕೆ ಪ್ರವಾಸ ಮಾಡಲಿದ್ದಾರೆ. ಇಡೀ ದಿನ ಸ್ವಕ್ಷೇತ್ರದ ಪ್ರವಾಸ ಕೈಗೊಂಡಿರುವ ಡಿಕೆ ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಕನಕಪುರಕ್ಕೆ ಡಿಕೆ ಭೇಟಿ ನೀಡ್ತಾ ಇದ್ದಾರೆ. 17 ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಹಾಗೂ ನಗರ ಪ್ರದೇಶದಲ್ಲಿ ಡಿಕೆ ಪ್ರವಾಸ ಕೈಗೊಳ್ಳಲಿದ್ದಾರೆ. ಡಿಕೆ ಭೇಟಿ ಹಿನ್ನೆಲೆ ಕ್ಷೇತ್ರದಾದ್ಯಂತ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಸಚಿವ ಸ್ಥಾನಕ್ಕಾಗಿ ಕಾಂಗ್ರೆಸ್ ಶಾಸಕರ ಮಧ್ಯೆ ಪೈಪೋಟಿ ನಡೀತಾ ಇದೆ. ಈ ಬಗ್ಗೆ ರಾಜ್ಯ ಬಿಜೆಪಿ ನಾಯಕರು ವ್ಯಂಗ್ಯವಾಡಿದ್ದಾರೆ. ಜೇವರ್ಗಿ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ವಿರುದ್ಧ ಜೇವರ್ಗಿ ಬಿಜೆಪಿ ಕಾರ್ಯಕರ್ತರಿಂದ ವ್ಯಂಗ್ಯದ ಪೋಸ್ಟ್ ಮಾಡಿದ್ದಾರೆ. ಅಭಿವೃದ್ಧಿಯಲ್ಲಿ ಜೇವರ್ಗಿ ಹಿಂದೆ, ಮಂತ್ರಿ ಸ್ಥಾನ ಕೇಳೋದ್ರಲ್ಲಿ ಮುಂದೆ ಅಂತ ಕಾಲೆಳೆದಿದ್ದಾರೆ. ಇನ್ನೊಂದು ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಬೀಳುತ್ತೆ ಎಂಬ ಮಾಹಿತಿ ಇದೆ ಅಂತ ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ಹೇಳಿದ್ದಾರೆ. ಕೋಲಾರದಲ್ಲಿ ಮಾತನಾಡಿದ ಅವರು, ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ವಿಕೆಟ್ ಮೇಲೆ ವಿಕೆಟ್ ಬೀಳ್ತಾ ಇದೆ. ಮುಂದಿನ ದಿನಗಳಲ್ಲಿ ಯಾವ ಮಟ್ಟಕ್ಕೆ ಹೋಗುತ್ತೋ ನೋಡಬೇಕು. ಕಾಂಗ್ರೆಸ್ ಆಡಳಿತದಲ್ಲಿ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ನೀಡಿಲ್ಲ. ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸವಾಗದೇ ಇರೋದ್ರಿಂದ ಭಯವಾಗ್ತಾ ಇದೆ ಅಂತ ಹೇಳಿದ್ರು. ಸರ್ಕಾರ 1 ವರ್ಷದ ಸರ್ಕಾರ ಬೀಳುತ್ತೆ ಅನ್ನೋದು ಮಾಹಿತಿ ಇದೆ ಅದಲ್ವಾ? ನೋಡ್ಬೇಕಾಗಲೇ ವಿಕೆಟ್ ಮೇಲೆ ವಿಕೆಟ್ ಬೀಳ್ತಾ ಇದೆಯಲ್ಲ, ಕ್ವಶನ್ ನೋಡಬೇಕು ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ನೋಡಬೇಕು.
ಸಿಎಂ ಮತ್ತು 13 ಸಚಿವರ ಪದಗ್ರಹಣ ಪ್ರಶ್ನಿಸಿ ಹೈಕೋರ್ಟ್ಗೆ ಪಿಐಎಲ್ ಸಲ್ಲಿಸಲಾಗಿದೆ. ಧಾರವಾಡದ ಮಂಗಳಪ್ಪ ಅನ್ನೋರು ಹೈಕೋರ್ಟ್ ಪಿಐಎಲ್ ಸಲ್ಲಿಸಿದ್ದಾರೆ. ಸಂವಿಧಾನದ 164(1)(a) ಪ್ರಕಾರ ಸಚಿವರ ಸಂಖ್ಯೆ ಗರಿಷ್ಠ ಸಂಖ್ಯೆ ಸದನ ಬಲದ (15) ಮೀರಬಾರದು. ಸಚಿವರು ಕನಿಷ್ಠ ಸಂಖ್ಯೆ 12 ಮೀರಬಾರದು ಅಂತ ಸಂವಿಧಾನದ ನಿಯಮ ಇದೆ. ಆದರೆ (12)ರಷ್ಟು ಸಚಿವರ ನೇಮಕವಾಗದೇ ಇಲ್ಲದೆ ಇರೋದು ಪದಗ್ರಹಣ ಕಾನೂನು ಬಾಹಿರವಾಗಿದೆ. ಹೀಗಂತ ಅರ್ಜಿಯಲ್ಲಿ ಪಿಐಎಲ್ ಅರ್ಜಿದಾರ ಉಲ್ಲೇಖಿಸಿದ್ದಾರೆ.